ಇಬ್ಬರಿದ್ದಾರೆ, ಪೊಲಿಟಿಕಲ್ ಸೈನ್ಸ್ ಒಬ್ಬರಿದ್ದಾರೆ. ಹೇಳಿ ಸರ್. ನೀವು ನಿಂತ್ಕೊಳ್ಳಿ, ಸ್ವಲ್ಪ ಸ್ಟ್ರೆಂತ್ ಬೇಕು ನಮಗೆ. ಇದ್ರಲ್ಲಿ ಬರಲ್ಲ, ಇದ್ರಲ್ಲ ಬರಕ್ಕೆ ನನಗೆ ಅಷ್ಟು ಆಸಕ್ತಿ. ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಣರಾಜ್ ಅಂತ. ನಮ್ದು ಊರು ಬಂದು ಗೌನವಾರಹಳ್ಳಿ ಅಂತ, ಚೇಳೂರು ಹತ್ರ ಬರುತ್ತೆ. ನಾನು ಪ್ರೆಸೆಂಟು ಬ್ಯಾಚುಲರ್ ಆಫ್ ಆರ್ಟ್ಸ್ ನ್ಯಾಷನಲ್ ಡಿಗ್ರಿ ಕಾಲೇಜಲ್ಲಿ ಮುಗಿಸಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MA ಇನ್ ಇಂಗ್ಲೀಷ್ ಪದವಿಯನ್ನು ಪಡೆದಿದ್ದೀನಿ. ಇನ್ನೂ ನನ್ನ ಮಾರ್ಕ್ಸ್ ಕಾರ್ಡ್ಸ್ ಬಂದಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನನಗೆ ಬೆಂಗಳೂರು ವಿಶ್ವವಿದ್ಯಾಲಯ ನನ್ನ ಜೀವನನೇ ಬದಲಾವಕ್ಕೆ ತುಂಬ ಅವಕಾಶ ಮಾಡಿದೆ. ಹೇಳ್ಬೇಕಂದ್ರೆ ನಾನು IASಗೆ ಮೊದಲಿಂದಾನು ಟ್ರೈ ಮಾಡ್ತಾ ಇದ್ದೆ. ಅದು ನನಗೆ ಅದರ ಲೈಬ್ರರೀಸಲ್ಲಿ ಇಷ್ಟೊಂದು ಸಹಾಯವಾಗಲಿಲ್ಲ. ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಇದ್ದಂಥ ಬುಕ್ಸ್ ನೋಡಿ ನಾನು ತುಂಬ ನನಗೆ ಆಶ್ಚರ್ಯ ಆಯಿತು. ಅದ್ರ ಜೊತೆಗೆ ನನ್ನ ಫ್ರೆಂಡ್ ಇಲ್ಲಿ ಸಂಜಯ್ ಅಂತ ಇದ್ದಾನೆ, ತುಂಬ ಸಹಾಯ ಮಾಡಿದ್ದೇನೆ. ಪ್ರಾಣ ಸ್ನೇಹಿತ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಎಷ್ಟೊಂದು ವಿಚಾರಗಳಲ್ಲಿ ನಾನು ಓದೋದ್ರಲ್ಲಿ ಮಾತ್ರವಲ್ಲದೆ ಹೋಗೋದ್ರಿಂದ ಬರೋದ್ರ ಹಿಡಿಗು, ಅದೇ ಥರ ನಮ್ಮ ಪರ್ಸನಲ್ ಇಶ್ಯೂಸ್ ಏನೇ ಇದ್ರು ಪ್ರತಿಯೊಂದಕ್ಕೂ ಸಂಜಯ್ ಮತ್ತು ರವಿಕಿರಣ್ ಇವರಿಬ್ರು ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ. ಹಾಗೆ ಒಂಚೂರು ಈ ಕಾಡು ಒಳಗಡೆ ಹಂಗ ಫಾರೆಸ್ಟ್ ಯಾಕೆ ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಂದ್ರೆ ನೋಡಿ, ಪರಿಸರ ಅನ್ನೋದು ತುಂಬಾ ಇಂಪಾರ್ಟೆಂಟು. ಪ್ರತಿ ವರ್ಷ ಜೂನ್ 5ನೇ ತಾರೀಕು ಪರಿಸರ ದಿನಾಚರಣೆಯನ್ನ ಮಾತ್ರ ಮಾಡ್ತೀವಿ. ಆ ದಿನ ಮಾತ್ರ ಪರಿಸರ ನೆನಿತೀವಿ ಹೊರತು ನಮಗೆ ಆ ದಿನ ಹೊರತೋದ್ಮೇಲೆ ಪರಿಸರ ಏನು ಅಂತ ಅರ್ಥ ಆಗೋದಿಲ್ಲ. ಅದೇ ತರ ನಾವಿಲ್ಲಿ ಬಂದಾಗ ಇಂಥ ಅದ್ಭುತವಾದ ವಾತಾವರಣ ಸವಿತಾ ಇರ್ತೀವಿ. ಅವಾಗವಾಗ ಸುಂದರ ವಾತಾವರಣ ಇರುತ್ತೆ. ಒಂದ್ ವೇಳೆ ಮಳೆ ಬಂದು ನಿಂತೋದ್ರೂ ಕೂಡ ಒಂದು ಕೂಲ್ ಆಗಿ ಏರೆಲ್ಲ ಬರ್ತಾ ಇರುತ್ತೆ ನೋಡಿ. ಇವಾಗ ಕೂಡ ಬರ್ತಾ ಇದೆ, ಅದು ನಮಗೆ ಆಶ್ಚರ್ಯವಾಗುತ್ತೆ. ಆವಾಗ ಸವಿತಾ ಇರೋದು ಗಾಳಿಯ ವಾತಾವರಣ ನಮಗೆ ತುಂಬಾ ಇಷ್ಟ ಆಗುತ್ತೆ ವಾತಾವರಣದಿಂದ. ಆಮೇಲೆ ಕಿಲಿ ಶಬ್ದಗಳು ಬರ್ತಾ ಇರುತ್ತೆ ಪಕ್ಷಿಗಳದ್ದು. ಹಾಸ್ಟೆಲ್ ಇದ್ದಾಗ ಇವೆಲ್ಲ ಕೇಳೋದಕ್ಕೆ ಆಗೋದಿಲ್ಲ. ಸಂಡೇ ಟೈಮ್ಸ್ ನಮ್ಗೆ ಫ್ರೀ ಸಿಗುತ್ತೆ. ಆ ಟೈಮಲ್ಲಿ ಇಲ್ಲಿಗೆ ಬಂದು ಎನ್ವಿರಾನ್ಮೆಂಟ್ ಎಂಜಾಯ್ ಮಾಡ್ತೀವಿ. ನಿಮ್ಮ ಅರ್ಥದಲ್ಲಿ ಇದು ಅರಣ್ಯ ಉಳಿಸ್ಬೇಕು ಅಂತ ನಿಮ್ಗೆ ಖಂಡಿತ ಅನ್ಸುತ್ತಾ? ಖಂಡಿತವಾಗ ಅನ್ಸುತ್ತೆ ಮೇಡಮ್. ಯಾಕಂದ್ರೆ ನಾವು ಕೂಡ ಪರಿಸರದ ಬಗ್ಗೆ ನಾಟಕಗಳನ್ನ ಕೂಡ ಮಾಡಿದ್ವಿ ಸ್ಕೂಲಲ್ಲಿ. ಆ ನಾಟಕದಲ್ಲಿ ಕೂಡ ನಾನು ರಾಜನಾಗಿ ಪಾತ್ರ ವಹಿಸಿದ್ದೆ. ಅದರಲ್ಲಿ ಕೂಡ ಏನಂದ್ರೆ ಸೈನಿಕರು ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತಾರೆ, ಪರಿಸರವನ್ನು ಕಾಪಾಡಬೇಕು ಅಂತ. ಲಾಸ್ಟ್ ಅಲ್ಲಿ ಗುರು ಬಂದು ಹೆಂಗೆ ಪರಿಸರನ ಕಾಪಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ. ಅದರಲ್ಲಿ ನಾನು ಕೂಡ ಪಾರ್ಟಿಸಿಪೇಟರ್ ಆಗಿದ್ದೆ. ಅದಕ್ಕೆ ನಂಗೆ ತುಂಬಾ ಪರಿಸರ ಇಷ್ಟ ಆಗುತ್ತೆ. ಇಲ್ಲ ಮಾತಾಡಿ, ನಮ್ಗೆ ಸಪೋರ್ಟ್ ಬೇಕು.